ಕಾರ್ಪೊರೇಟರ್ ಮಗಳನ್ನ ಹುಬ್ಬಳ್ಳಿಯಲ್ಲಿ ಚಾಕುವಿನಿಂದ ಇರಿದಿರತಕ್ಕಂತಹ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಹುಬ್ಬಳ್ಳಿ ಪಾಲಿಕೆ ಸದಸ್ಯ ನಿರಂಜನ್ ಅವರ ಪುತ್ರಿಯನ್ನ ಕಾಲೇಜು ಆವರಣದಲ್ಲೇ ಭಗ್ನ ಪ್ರೇಮಿ 9 ಬಾರಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾನೆ. ಬಿವಿಬಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಚಾಕುವಿನಿಂದ ಇರಿದು ಹತ್ಯೆಯನ್ನ ಮಾಡಿರ್ತಕ್ಕಂತಹ ಪ್ರಕರಣ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ್ ಅವರ ಪುತ್ರಿ ಅಂತ ಗೊತ್ತಾಗಿದೆ. ಹುಬ್ಬಳ್ಳಿ ಕಾರ್ಪೊರೇಟರ್ ಮಗಳ ಭೀಕರ ಹತ್ಯೆ ಅದು ಕೂಡ ಕಾಲೇಜು ಆವರಣದಲ್ಲೇ ಆಗಿದೆ. 9 ಬಾರಿ ಚಾಕುವಿನಿಂದ ಇರಿಯಲ್ಪಟ್ಟಿರ್ತಕ್ಕಂತಹ ವಿದ್ಯಾರ್ಥಿಯನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಪ್ರಯತ್ನವನ್ನ ನಡೆಸಲಾಗಿತ್ತು. ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಮಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ತಬ್ಬಿಬ್ಬಾಗುವಂತಹ ಒಂದು ಸನ್ನಿವೇಶ ಇದು ಕಾಲೇಜು ಆವರಣದಲ್ಲೇ ಸೃಷ್ಟಿಯಾಯಿತು. ಬಿವಿಬಿ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ನಡೆಸ್ತಾ ಇರ್ತಕ್ಕಂತಹ ವಿದ್ಯಾರ್ಥಿನಿ ಪ್ರಪೋಸ್ ಮಾಡಿದ್ದಾನೆ. ಆಕೆಯ ಪ್ರೀತಿಯನ್ನ ಆತ ನಿರಾಕರಿಸಿದ್ದಾಳೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಭಗ್ನ ಪ್ರೇಮಿ ಕೊಲೆಯಲ್ಲಿ ಅಂತ್ಯ ಮಾಡಬೇಕು ಅಂತ ನಿರ್ಧರಿಸಿ ಚಾಕುವನ್ನ ತೆಗೆದುಕೊಂಡು ಬಂದು ಕಾಲೇಜಿನಲ್ಲೇ ಹಿರ್ತಕ್ಕೆ ಒಳಪಡಿಸಿದ್ದಾನೆ. 9 ಬಾರಿ ಇರಿದಿದ್ದಾನೆ. ಸದ್ಯ ಆಕೆಯನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಮುಂದಿನ ಸ್ಥಿತಿ ಏನು ಎತ್ತ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಹುಬ್ಬಳ್ಳಿಯ ಕಾರ್ಪೊರೇಟರ್ ಮಗಳ ಭೀಕರ ಹತ್ಯೆ ಆಗಿರ್ತಕ್ಕಂತಹ ಪ್ರಕರಣ ಸದ್ಯ ಆ ಕಾಲೇಜಿನ ಆವರಣದಲ್ಲಿದ್ದವರೆಲ್ಲರೂ ಕೂಡ ಆಕೆಯನ್ನ ಆಸ್ಪತ್ರೆಗೆ ಹೊತ್ತು ಹೋಗುವಂತಹ ಕೆಲಸವನ್ನ ಮಾಡಿದ್ರಾದ್ರೂ ಕೂಡ 9 ಬಾರಿ ಚಾಕುವಿನಿಂದ ಇರಿದಿದ್ರಿಂದ ತೀವ್ರ ರಕ್ತಸ್ರಾವವಾಗಿದೆ. ಬಿವಿಬಿ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಆಕೆ ಬಂದು ಪ್ರಪೋಸ್ ಮಾಡಿದ್ದಾನೆ. ಆಕೆ ಅದನ್ನ ನಿರಾಕರಿಸಿದ್ದಾಳೆ. ಹೀಗಾಗಿ ಕೊಲೆಯಲ್ಲಿ ಅಂತ್ಯ ಮಾಡಬೇಕು ಅಂತ ನಿರ್ಧರಿಸಿದ್ದಾನೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಕಾಲೇಜ್ ಆವರಣದಲ್ಲೇ ಆಗಿರೋದ್ರಿಂದ ಹತ್ಯೆ ಮಾಡಿದವನು ಕೂಡ ವಿದ್ಯಾರ್ಥಿನ ಮತ್ತು ಆಕೆ ಸಾವಾಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರಾ ಹೇಗೆ? ದಿವ್ಯಜೋಶಿ, ನಿಜಕ್ಕೂ ಕೂಡ ಅಂತೂ ಇಂತಹ ಆಘಾತ ಸಂಗತಿ ಅದು ಕೂಡ ಬಿಯುಬಿ ಕ್ಯಾಂಪಸ್ ನಲ್ಲಿ ಆಗಿರುವಂತದ್ದು ಎಲ್ಲರೂ ಕೂಡ ಈಗ ಆಶ್ಚರ್ಯಕ್ಕೆ ಒಳಗಿರುವಂತದ್ದು. ಯಾಕಂದ್ರೆ ಯುವತಿ ಮತ್ತು ಈಗ ಕೊಲೆ ಮಾಡಿದ ಆರೋಪಿಯ ನಡುವೆ ಪ್ರೇಮಾಂಕುರ ಇತ್ತು ಅಂತ ಈಗ ಸದ್ಯದ ಮಾಹಿತಿ ಲಭ್ಯ ಆಗಿರುವಂತದ್ದು. 8 ಬಾರಿ ಇರಿದು ಕೊಲ್ಲಿದ್ದಾನೆ. ಇವರಿಬ್ಬರದ್ದು ಏನ್ ಬ್ರೇಕಪ್ ಆಗಿತ್ತಾ ಅಥವಾ ನೀವು ಹೇಳಿದಂತೆ ಏನಾದ್ರು ಪ್ರಪೋಸ್ ಮಾಡಿ ಆ ಯುವತಿಯನ್ನು ನಿರಾಕರಣೆ ಮಾಡಿದ್ಲ ಅನ್ನೋದು ಸಾಕಷ್ಟು ಗೊಂದಲಗಳಿವೆ. ಸೊ ಇದನ್ನ ಪೊಲೀಸರು ಈಗ ಒಂದು ತನಿಖೆಗೆ ಆರಂಭಿಸಿರುವಂತದ್ದು. ಫಯಾಜ್ ಅನ್ನೋ ವ್ಯಕ್ತಿ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿರುವಂತದ್ದು. ಈಗ ಆತನ ಒಂದು ಬಲೆಗೂ ಕೂಡ ಪೊಲೀಸರು ಈಗ ಬಲೆ ಬೀಸಿರುವಂತದ್ದು. ಹಾಡು ಆಗಲೇ ಅದು ಕೂಡ ಕ್ಲಾಸ್ ರೂಮ್ ನಲ್ಲಿ MCA ಓದ್ತಾ ಇದ್ಲು ಈ ಯುವತಿ ಹೆಸರು ನೇಹ ಅಂತ. ನಿರಂಜನ್ ಹಿರೇಮಠ್ ಅಂತ ಪಾಲಿಕೆ ಸದಸ್ಯ, ಆತ ಕೂಡ ಕಾಂಗ್ರೆಸ್ ಪಾಲಿಕೆ ಸದಸ್ಯ. ಸೊ ಇಂತಹ ಒಂದು ಘಟನೆ ನಡೆದಿರುವಂತದ್ದು ಎಲ್ಲರಿಗೂ ಆಶ್ಚರ್ಯ ತಂದಿರುವಂತದ್ದು. ಸದ್ಯ ಈಗ ಕಿಮ್ಸ್ ಆಸ್ಪತ್ರೆಗೆ ಆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಇಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.